ಹಿರಿಯೂರಿನ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂದರೆ ನಿರುದ್ಯೋಗ ಮತ್ತು ಶಿಕ್ಷಣ. ವಲಸೆ, ತುಂಬ ವಲಸೆ ಹೋಗ್ತಾರೆ. ಅಲ್ಲಿನ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಬೇಕಾಗಿದೆ, ಉದ್ಯೋಗ ಬೇಕಾಗಿದೆ, ಉದ್ಯಮಶೀಲತೆ ಬೇಕಾಗಿದೆ. ಈಗ ಯಾರಾದರೂ ಒಬ್ಬ ನಾಯಕ ಬರ್ತಾನೆ ಅಂತ ಕಾಯ್ತಿರುವಂಥ ಜನರ ಮೊದಲ ಆದ್ಯತೆ ನಮಗೆ ನೀರು ತರೋನ್ಬೇಕು, ನಮ್ಮ ಬದುಕನ್ನು ಹಸನ ಆಗೋದಕ್ಕೆ ಉದ್ಯೋಗ ಕೊಡೋನ್ಬೇಕು, ಶಿಕ್ಷಣ ಕೊಡೋರು ಬೇಕು ಅಂತ. ಆ ನಿಟ್ಟಲ್ಲಿ ನಿಮ್ಮ ಕನಸೇನು? ನಮ್ಮ ವಿಶ್ವೇಶ್ವರಯ್ಯನೇ ಹೇಳ್ದಂಗೆ ನಮ್ಮ ಪೂರ್ವಿಕರು, ನೀವು ಕೈಗಾರಿಕೀಕರಣ ಇಲ್ಲ ಅಂತಂತಂದರೆ ನೀವು ದೇಶದ ಮುನ್ನಡೆಗೆ ಸಾಧ್ಯ ಆಗಲ್ಲ ಅಂತಂದು ಆಗ್ಲೇ ಹೇಳಿದರು. ಅದನ್ನು ನಾನು ಮನಗಂಡು ನನಗೆ ಡೆಲ್ಲಿಗೆ ಸ್ಲಂಬೋರ್ಡಲ್ಲಿದ್ದಾಗ ಮೀಟಿಂಗ್ ಹೋಗ್ತಾ ಇದ್ನಲ್ಲ, ನಮ್ಮ PK ಮೊಹಂತಿ ಅಂತ ಒಬ್ಬರು ಸಾಹೇಬರು ನನಗೆ ಡೆಲ್ಲೀಲಿ ಪರಿಚಯ ಆದರು. ಅವರು ಆಂಧ್ರ ಚೀಫ್ ಸೆಕ್ರೆಟ್ರಿ ಆಗಿದ್ದರು. ಆವಾಗ ನನಗೆ ಒಂದು ಮಾತು ಹೇಳಿದರು. ನನಗೆ ಸರಿನೂ ಅನ್ನಿಸ್ತು. ಸುಮಾರು ಸರಿ ಯೋಚನೆ ಮಾಡಿದೆ ಆ್ಯಸ್ ಎ ಇಂಜಿನಿಯರ್. ಯಾವಾಗ 2012 ನನ್ನ ಚಿಂತನೆ ಇದೆ, ಎಲ್ಲಿ ನೀರಿರುತ್ತೋ, ಎಲ್ಲಿ ಭೂಮಿ ಇರುತ್ತೋ, ಒಂದು ಸ್ವಲ್ಪ ನಿಟ್ಟಿಂಗ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಗುತ್ತೆ ಅಂತಂದು ಹೇಳಿದರು. ನೋಡಿ, ಹಿರಿಯೂರಲ್ಲಿ ನೀರು ಇದೆ, ಎಸ್, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸುದೈವನ ಏನೋ, ಆಮೇಲೆ ನೀವು ಇದ್ದೀರಿ. ಎಸ್, ಇವಾಗ ಡ್ಯಾಮ್ ತುಂಬಿದೆ, ಭದ್ರಾ ಮುಂದಿನ ತಿಂಗಳು ಬರ್ತತೆ, ನೀರಿದೆ. ಅದಕ್ಕೆ ನನಗೇನು ಅನ್ನಿಸ್ತು, ನಾನು ಯಾವಾಗೂ ನಾವು ಈ ತಳ ಸಮುದಾಯದಿಂದ ಬಂದು ದುಃಖ ದುಮ್ಮಾನಗಳು ನೋಡಿ ಕನಸಾದರೂ ದೊಡ್ಡದು ಕನಸು ಕಾಣೋಣ, ಬಿಗ್ ಕನಸು ಕಾಣೋಣ. ಎಸ್, ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ, ಥಿಂಕ್ ಬಿಗ್, ಆಕ್ಟ್ ಬಿಗ್. ಕರೆಕ್ಟ್. ನೀವು ಯೋಚನೆ ಆದರೂ ದೊಡ್ಡದು ಮಾಡಿದರೆ ಸಣ್ಣದಾಗಾದರೂ ನೀವು ಸಾಧನೆ ಮಾಡ್ತೀರಾ ಅಂತಂದೇಳಿ ನನಗೆ ನಾನು ಮದುವೆ ಆದವಳಿಂದ 93ರಿಂದ ಬೆಂಗಳೂರಿಗೆ ಅಡ್ಡಾಡ್ತಾ ಇದ್ದೀನಲ್ಲ, ಚಿತ್ರದುರ್ಗ, ಹಿರಿಯೂರು, ನಮ್ಮ ಬೆಂಗಳೂರುವರೆಗೂ, ಈ ಕಡೆ ಐಮಂಗಲ ನ್ಯಾಷನಲ್ ಹೈವೇನಲ್ಲಿ, ಮತ್ತು ಈ ಕಡೆ ನಮ್ಮ ಜವನಗೊಂಡನಹಳ್ಳಿ. ನಾನು ಹೇಳಿದ್ನಲ್ಲ, ಹಿರಿಯೂರಿನವ್ರಿಗೆ ಒತ್ತಿ ಹೇಳ್ತಾ ಇದ್ದೀನಿ, ಯೂತ್ಸ್ಗೆ ಎಸ್ಪೆಷಲಿ, ನಿಮಗೆ ಡ್ಯಾಮ್ ಇರೋದೇನೇ ಒಂದು ಪುಣ್ಯ, ನ್ಯಾಷನಲ್ ಹೈವೇ ಪಾಸ್ ಆಗಿರೋದೇನೇ ಪುಣ್ಯ. ನೀವು ಹಿರಿಯೂರವರು ರಾಜ್ಯದ ಹೃದಯ ಭಾಗದಲ್ಲಿದ್ದೀರಾ. ಕರೆಕ್ಟ್. ಹಂಗೆ ಅಂದ್ಕೊಂಡು ಐಮಂಗಲದಿಂದ ನಮ್ಮ ಜವನಗೊಂಡನಹಳ್ಳಿಯವರೆಗೆ ನ್ಯಾಷನಲ್ ಹೈವೇ ಪಾಸ್ ಆಗುತ್ತಲ್ವ, ಆ ಕಡೆ 5 ಕಿಲೋಮೀಟ್ರ್, ಈ ಕಡೆ 5 ಕಿಲೋಮೀಟರು ಡ್ಯಾಮಲ್ಲಿ ನೀರಿದೆ, ಭದ್ರಾದ ನೀರಿದೆ. ಸ್ವಲ್ಪ ಅಲೋಕೇಶನ್ ಮಾಡಿಕೊಂಡು ಇಂಡಸ್ಟ್ರಿಯಲ್ ಕಾರಿಡಾರ್, ನಾನು ಓದಿದ್ದೆ, ಕೇಂದ್ರ ಸರ್ಕಾರದಲ್ಲಿ ನೀತಿ ರೂಪಣೆ ಮಾಡಿದ್ದಾರೆ. ಚೆನ್ನೈ, ಬಾಂಬೆ, ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತಂದು ಹೇಳ್ಬಿಟ್ಟು, ಎಲ್ಲಿ ಒಂದು 100 acres ಚಂಕ್, 200 acres ಚಂಕ್ ಇದೆಯೋ, ನಮ್ಮ ಬಿಗ್ ಇನ್ವೆಸ್ಟರ್ಸ್ ಲೈಕ್ ಅದಾನಿ, ಅಂಬಾನಿ, ಕಿರ್ಲೋಸ್ಕರ್ದಿಗಾಗಲೇ ಎಸ್ ಬಂದೇ ಬರ್ತೈತೆ. ಅವ್ರಿಗೆ ನೀರು ಕೊಡ್ತೀವಿ ಅಂತಂತಂದರೆ ಜಾಗ ಸಿಗ್ತತೆ. ಆವಾಗ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಅಂತೀವಿ ನಾವು ಇಂಜಿನಿಯರಿಂಗ್ ಟರ್ಮ್ಸಲ್ಲಿ. ಎಲ್ಲಿ ಹೋಗೋದಕ್ಕೂ ನಮ್ಮ ನ್ಯಾಷನಲ್ ಹೈವೇ ಇದೆ, ಸಾಲದಕ್ಕೆ ಸೂಪರ್ ವೇ ಬರ್ತಾಯಿದೆ, ಮತ್ತು ನಮ್ಮ ತುಮಕೂರಿಂದ ದಾವಣಗೆರೆವರೆಗೂ ಬ್ರಾಡ್ಗೇಜು ಅದು ರೈಲ್ ಬರ್ತದೆ. ಇದನ್ನು ಇವತ್ತೇ ಮಾಡ್ತೀನಿ ಅಂತ ಹೇಳ್ಕೊತ ಇಲ್ಲ, ಗುರಿ ಇರಬೇಕಂತ. ಇವಾಗ ಒಂದು ಪ್ಲ್ಯಾನಿಂಗ್ ಇಟ್ಕೊಳ್ಳೋಣ, ಮುಂದಿನ 10 ವರ್ಷದಲ್ಲಿ ನಾವು ಒಳ್ಳೆ ಎಲೆಕ್ಟ್ರಾನಿಕ್ಸ್ ಒಂದು ಇಂಡಸ್ಟ್ರಿ, ಇದಂತಂದರೆ ಜಾಬ್ ಓರಿಯೆಂಟೆಡ್, ನಮ್ಮ ಗಾರ್ಮೆಂಟ್ ಫ್ಯಾಕ್ಟ್ರಿ, ಆಟೋಮೊಬೈಲ್ಸು, ಮತ್ತೊಂದು ಮಗದೊಂದು ಅಲ್ಲಿ ಬಂದುಬಿಟ್ರೆ ಅವ್ರಿಗೇನು ಮೇಯ್ನ್ ಕೇಳೋದೇನು ವಾಟರ್ ಲೊಕೇಶನ್ನು, ಲ್ಯಾಂಡು. ವಾಟರ್ ಲೊಕೇಶನ್ ಇದ್ದರೆ ಲ್ಯಾಂಡ್ ಬರ್ತೈತಪ್ಪ. ಆ ಕಡೆ ಈ ಕಡೆ ಹೋಗೋದಕ್ಕೆ, ಈ ಕಡೆ ಚೆನ್ನೈವರೆಗೂ ನ್ಯಾಷನಲ್ ಹೈವೇ ಇದೆ, ಈ ಕಡೆ ಬಾಂಬೆ ಪೂನಾವರೆಗೂ ನಮ್ಮ NH4 ಇದೆ, ಸೂಪರ್ ಹೈವೇ ಬೇರೆ ಆಗ್ತಾಯಿದೆ, ನಮ್ಮ ರೈಲ್ ಬರ್ತಾಯಿದೆ ಜೋಡಿ, ಬ್ರಾಡ್ಗೇಜು. ಖಂಡಿತ ಇದು ನಿಟ್ಟಿಂಗ್ ಮಾಡೋರು ಬೇಕು, ಮಾಡೋರು ಬೇಕು, ಒಂದು ಥಾಟ್ಸು, ನಾವೊಂದು ಗುರಿ ಇಟ್ಕೊಂಡಿದ್ದೀವಲ್ವ, ಇದನ್ನು ಖಂಡಿತ ಸಾಧನೆ ಮಾಡೋಣ. ಬಂದರೆ ಇಂಡಸ್ಟ್ರೀಸು, ನಮ್ಮ ಯೂತ್ಸು, ಪಾಪ ನನಗೆ ಓದ್ ಕಡೆಗೆಲ್ಲ ಸುಮಾರು ಜನ ಪಾಪ ITI ಮಾಡ್ಕೊಂಡವ್ರೆ, ಡಿಪ್ಲೊಮಾ ಮಾಡ್ಕೊಂಡವ್ರೆ, ಇಂಜಿನಿಯರಿಂಗ್ ಮಾಡ್ಕೊಂಡವ್ರೆ. ಅವ್ರಿಗೆ ಬೆಂಗಳೂರು ಬಿಟ್ಟರೆ ಬೇರೆ ಆಪ್ಷನ್. ಹೌದು, ಬೆಂಗಳೂರಲ್ಲೂ ಪಾಪ ಇಲ್ಲಿ ಬರ್ತಾರೆ ಅಷ್ಟೇ. ನಮ್ಮ ಇಲ್ಲಿ ದಾಬಸ್ಪೇಟೆ ಮತ್ತು ಪೀಣ್ಯ ಇಂಡಸ್ಟ್ರಿ ಒಳ್ಳೆ ಸಂಬಳ ಸಿಗಲ್ಲ. ಹೌದು, ಡೋರ್ ಸ್ಟೆಪ್ಪಲ್ಲೇ ನಾವು ಕೊಡ್ತೀವಲ್ಲ. ಕರೆಕ್ಟ್. ಅವರ ಸ್ವಂತ ಜಾಗದಲ್ಲಿ. ನಮ್ಮ ಹಿರಿಯೂರಿನವ್ರಿಗೆ ಒಬ್ಬರಿಗೆ ಅಲ್ಲ, ನಮ್ಮ ಚಿತ್ರದುರ್ಗ ಜಿಲ್ಲೆ, ಮಧ್ಯ ಕರ್ನಾಟಕ ಎಲ್ಲ ಇರೋ ಜಿಲ್ಲೆಗಳಿಗೂ ಹಿರಿಯೂರಿನವರು ಬೇರೆಯವ್ರಿಗೂ ಕೆಲಸ ಕೊಟ್ಬಿಟ್ಟು ಹಿರಿತನ ಮೆರೆದು ಬಿಡ್ತೀವಿ ನಾವು. 2 ಇಂಡಸ್ಟ್ರೀಸು ಬಂದೇ ಬರ್ತಾವಪ್ಪ, ಇವು ಬಂದರೆ ಅಂತಲ್ಲ, ಬಂದೇ ಬರ್ತಾವೆ ಮುಂಬರೋ ದಿನಗಳಲ್ಲಿ. ಅದು ನನಗೆ
ನಾನೊಬ್ಬ ಆಡಳಿತಗಾರನಾಗಿ ಒಬ್ಬ ಇಂಜಿನಿಯರ್ ಆಗಿ ನನ್ನ ಕನಸು ಒಂದು ನೀರಾವರಿ ಕ್ಷೇತ್ರದ ಇಷ್ಟು ಬಿಗ್ ಕನಸು, ನಿರುದ್ಯೋಗ ನಿವಾರಣೆಗೆ ಕೈಗಾರಿಕೆಗಳದ್ದು ಇಷ್ಟು ಕನಸಿದೆ. ಬಟ್ ಇನ್ನು ಮುಂದುವರೆದಂತೆ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯ ಮತ್ತು ಶಿಕ್ಷಣ ಶಿಕ್ಷಣ ನಾನು ಹೇಳಿದ್ನಲ್ಲ, ಇವತ್ತು ನಾನು ಏನಾದರೂ ಅಲ್ಲಿ ನನ್ನ ಬಾಲ್ಯದಲ್ಲಿ ಕೆಲವು ಜ್ಞಾಪಿಸ್ಕೊಳ್ಳಿಲ್ಲ. ನಮ್ಮ ತಂದೆಯರು ಇವತ್ತು ಪಾಪ ಇಲ್ಲ, ಒಂದು 5 ವರ್ಷದಿಂದ ಹೇಳ್ತಿದ್ರು. ಪೊನ್ಸಾಮುದ್ರದಲ್ಲಿ ಶ್ರೀ ವಿನಾಯಕ ವಿದ್ಯಾಪೀಠ ಹೈಸ್ಕೂಲ್, ಎಡೆಡ್ ಸ್ಕೂಲ್ ಹೈಸ್ಕೂಲ್ ಇಲ್ಲ ಅಂದರೆ ನಮ್ಮ ತಂದೆಯವರು ನನಗೆ ಹೈಸ್ಕೂಲಿಗೆ ಕಳಿಸ್ತಿರ್ಲಿಲ್ಲ, ಕುರಿಕಾಯಕ್ಕೆ ಹಾಕ್ಬಿಡೋರು. ಹಾಗಾಗಿ ಶಿಕ್ಷಣ ನಾನೇನೇ ಒಂದು ಉದಾಹರಣೆ ಅಂತಂದು ಅಂದ್ಕೊಂಡ್ರೂ ಚಿಂತೆ ಇಲ್ಲ. ಗುಣಾತ್ಮಕ ಶಿಕ್ಷಣ ಒಂದು ಬಂದರೆ ಯಾರಲ್ಲಿ ಏನು ಬರೆದಿದೆಯೋ ಪ್ರಯತ್ನ ಅಂತೂ ಮಾಡೋದಪ್ಪ. ಈಗ ನಾನು ಒಂದು ಗಮನಿಸಿದಾಗೆ ಒಬ್ಬ ಪತ್ರಕರ್ತನಾಗಿ ನಿಮ್ಮ ಈ ಜನಸಂಪರ್ಕ ಕಾರ್ಯಕ್ರಮಗಳನ್ನ ನೋಡಿದಾಗ ನೀವು ಹೆಚ್ಚು ಮಾತಾಡೋದು ಒಂದು ಮಹಿಳೆಯರ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ. ಹೌದೌದು, ನೀವು ನಾನು ಗಮನಿಸಿದ್ದೀನಿ, ಮಹಿಳೆಯರ ಬಗ್ಗೆ ಬಹಳ ಒಂದು ಹೆಂಗರನ್ನ ಇಟ್ಕೊಂಡು ಮಾತಾಡ್ತೀವಿ. ನೀವು ಬರ್ರಮ್ಮ, ನೀವು ಬರಬೇಕು, ನೀವು ಬೆಳಿಬೇಕು, ನೀವು ಬೆಳೆದ್ರೆ ನಾವು ಅಂತ. ಆಮೇಲೆ ವಿದ್ಯಾರ್ಥಿಗಳ ಬಗ್ಗೆ ಎಜುಕೇಶನ್, ನೀವು ಕಲೀರಿ, ನೀವು ಬೆಳೆಯೋದಕ್ಕೆ ಇದೊಂದೇ ದೊಡ್ಡ ಸಾಧನ. ಬಹುಶಃ ಈ ಎರಡನ್ನ ನೀವು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ತೀರಿ ಅಂತ ನನಗೆ ಖಂಡಿತ. ಈಗ ಆಗಲೇ ಜನ್ಸಿಗಳು ಆ ವಿಚಾರದಲ್ಲಿ ನಿಮ್ಮನ್ನು ನಂಬೋದಾ, ನಿಮ್ಮ ಮೇಲೆ ನಿರೀಕ್ಷೆ ಇಟ್ಕೋಬೋದಾ ಅಂತ? ಖಂಡಿತ. ಯಾಕೆ ಅಂತಂದರೆ ನಾನು ಕ್ರೈಸಲ್ಲಿದ್ದಾಗ 2 ವರ್ಷ ಅಲ್ಲಿ ಕೆಲಸ ಮಾಡಿದ್ನಲ್ವಾ, ಈಗ ಹೆಚ್ಚು ಕಮ್ಮಿ 6ರಿಂದ 7 ರೆಸಿಡೆನ್ಷಿಯಲ್ ಸ್ಕೂಲ್ ಇದ್ದಾವೆ. ನಮ್ಮ ಜವನಗೊಂಡನಲ್ಲಿ ಒಂದಿದೆ, ಎಲ್ದಕೆರೆಯಲ್ಲಿ ಒಂದಿದೆ, ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಐಮಂಗಲದಲ್ಲಿ ಒಂದಿದೆ, ನಮ್ಮ ಮಾರಿಕಣಿವೆ ಹತ್ರ ಒಂದಿದೆ, ದೇವ್ರಕೋಟದಲ್ಲಿ 4 ಇದ್ದಾವೆ, ಒಂದೇ ಕಡೆಗೆ ಹಾಕಿದ್ದಾರೆ. 8 ರೆಸಿಡೆನ್ಷಿಯಲ್ ಸ್ಕೂಲ್ ಇದ್ದಾವೆ. ಒಂದು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ 250 ಜನ ಮಕ್ಕಳು ಓದ್ತಾರೆ ಅಲ್ವಾ. ಈಗ 8 ರೆಸಿಡೆನ್ಷಿಯಲ್ ಸ್ಕೂಲಿಂದ 2,000 ಜನ ಮಕ್ಕಳು ಓದ್ತಾ ಇದ್ದಾರೆ. ಅಲ್ಲಿ ನಾನು ಆಗಲೇ ಹೇಳ್ದಂಗೆ ಕ್ವಾಲಿಟಿ ಎಜುಕೇಷನ್ ಕಡೆ ಫೋಕಸ್ ಮಾಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಸೂಪರಾಗಿ ಕೊಟ್ಬಿಟ್ಟಿದ್ದೀವಿ. ಅಕಾಡೆಮಿಕ್ಕು ನನಗೇನಿದೆ ಅಂತಂತಂದರೆ, ನಾನು ಆರಿಸಿ ಬಂದ ಮೊದಲನೇ ದಿನವೇ ನಾನು ಐಮಂಗಲ ಹೆಣ್ಣು ಮಕ್ಕಳು ಸ್ಕೂಲ್ಗೆ ವಿಸಿಟ್ ಮಾಡಬೇಕು, ಅವ್ರ ಒಟ್ಟಿಗೆ ಸಹಭೋಜನ ಮಾಡಬೇಕು. ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಬಗ್ಗೆ ನಾನು ಹೇಳಬೇಕು. ಆನ್ ಪಾರ್ ವಿತ್ ನವೋದಯ, ದುಡ್ವಳ್ಳಿ ಹತ್ರ ನವೋದಯ ಇದೆಯಲ್ವಾ ಸೆಂಟ್ರಲ್ದು, ಅದೇ ಥರನೇ ಇಲ್ಲಿ ಅಕಾಡೆಮಿಕ್ ಇಂಪ್ರೂವ್ ಮಾಡಿದ್ರೆ, ಅದರಲ್ಲೂ ತಳ ಸಮುದಾಯದವರು ಪಾಪ ಶಿಕ್ಷಣ ಅವ್ರಿಗೊಂದು ರೀತಿ ಗಗನ, ಫೀಸ್ ಕೊಟ್ಟು ಕಟ್ಟೋಕ್ಕೆ ಆಗಲ್ಲ. ನಾನು ಇದ್ದೀನಲ್ಲ, ನನಗೆ ಡಿಪ್ಲೊಮೋದಲ್ಲಿ ಹಾಸ್ಟೆಲ್ ಫೀಸ್ ಕಟ್ಟಬೇಕಾದ್ರೆ ನಮ್ಮಪ್ಪ ಮೇಕೆ ಮಾರಿ ಕಳಿಸ್ಬಿಡೋನು, ಕಣ್ಣ ನೀರು ಬರೋವು ನನಗೆ. ಆ ತಾಯಿ ಮತ್ತು ಇವ್ರನ್ನ ಬೇರ್ಪಡಿಸ್ತಾರೆ ನೋಡಿ. ಹೌದು, ಅದು ಆ ಸಂಬಂಧನೇ ಬೇರೆ ಬಿಡಿ. ಎಸ್, ಮರಿ ಮತ್ತು ತಾಯಿಗೆ ಇದರಿಂದ ನಾನು ನೋಡಿ ಬಂದಿದ್ನಲ್ವಾ. ಇವಾಗ ಸರ್ಕಾರ ಫೆಸಿಲಿಟೀಸ್ ಕೊಟ್ಟಿದೆ. ಇದಕ್ಕಂತೂ ನಾನು ವೈಯಕ್ತಿಕವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಸಹಸ್ರ ವಂದನೆಗಳು ಹೇಳ್ತೀನಿ. 94ರಲ್ಲಿ ಮುರಾರ್ಜಿ ಕಾನ್ಸೆಪ್ಟ್ ತಂದ್ರಲ್ಲ, ಎಷ್ಟು ಜನ ತಳ ಸಮುದಾಯಗಳಿಗೆ ಅನುಕೂಲ ಆಗಿದೆ. ಇವತ್ತು ಎಷ್ಟು IITಗೆ ಹೋಗ್ತಾ ಇದ್ದಾರೆ, JEEನಲ್ಲಿ ಇಂಟ್ರೆಸ್ಟ್ ತೊಗೊತಾ ಇದ್ದಾರೆ. ಬಲವಾದ ನಂಬಿಕೆ ಇದೆ, ಇದಂತೂ ನಾನು ಬಿಡಲ್ಲ. ಯಾರೇ ನಮ್ಮ ಸಮಾಜ ಕಲ್ಯಾಣ ಮಿನಿಸ್ಟರ್ ಆಗಿರಲಿ, ಹೋಗಿ ವೈಯಕ್ತಿಕವಾಗಿ ಮುಂದಿನ 10 ವರ್ಷದಲ್ಲಿ ನಮ್ಮ ಪಕ್ಷ ತಳ ಸಮುದಾಯಗಳ ಇಂದ ನಂಬ್ಕೊಂಡು ಬಂದಿರೋ ಪಕ್ಷ, ಅವ್ರ ಏಳಿಗೆಗಾಗಿರೋ ಪಕ್ಷ. ನೀವು 820 ಶಾಲೆಗಳಿಗೂ ಅಕಾಡೆಮಿಕ್ ಇಂಪ್ರೂವ್ ಮಾಡಿರಿ. ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಬಿಟ್ಟಿದ್ದೀವಿ. ಅಕಾಡೆಮಿಕ್ ಇಂಪ್ರೂವ್ ಮಾಡಿದ್ರೆ ಮುಂಬರೋ ದಿನಗಳು ಒಂದು ಸಾಮಾಜಿಕ ಕ್ರಾಂತಿ ಖಂಡಿತ ಆಗ್ತದೆ. ವಿದ್ಯಾರ್ಥಿಗಳು ಈ ರಾಜ್ಯದಲ್ಲಿ ಹೌದು ನಂಬಿಕೆ ಇಟ್ಕೋಬೋದು. ಅದು ಸ್ಟಾರ್ಟ್ ವಿತ್ ನನ್ನ ಚಿಂತನೆ ಹೌದು. ಆ ನೋವು ಬಂದಿರೋನಾಗಿ ಫಸ್ಟು ನಮ್ಮ ಹಿರಿಯೂರು ತಾಲೂಕು ಇರ್ತಕ್ಕಂಥ 8 ಸ್ಕೂಲುಗಳಿಗೂ ಅಕಾಡೆಮಿಕ್ ಇಂಪ್ರೂವ್ಮೆಂಟು ಮಾಡೋದೇ ಫಸ್ಟ್ ಸ್ಟೆಪ್ ನನಗೆ. ಅಕಾಡೆಮಿಕ್ಕು ಅಲ್ಲಿ ಎಲ್ಲ ಸೌಲಭ್ಯನೂ ಇದೆ, ಪ್ರಿನ್ಸಿಪಲ್ ಇದ್ದಾರೆ, ಎಲ್ಲ ಗುತ್ತಿಗೆಯಲ್ಲೇನೋ ಟೀಚರ್ಸ್ ಇದ್ದಾರೆ. ಅದರಲ್ಲೂ ಇಂಗ್ಲೀಷು ಹೇಳ್ಕೊಡೋರು. ಹೆಣ್ಮಕ್ಳ ಹತ್ರ ನಾನು ಯೂಶ್ವಲಿ ನಮ್ಮ ಹಟ್ಟಿಗಳಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳ ಹತ್ರ ನಾನು ಇಂಗ್ಲೀಷಲ್ಲೇ ಮಾತಾಡೋದು. ಆವಾಗ ಅವ್ರ ಸ್ಟ್ಯಾಂಡರ್ಡ್ ಏನಿದೆ, ಎಲ್ಲಿದೆ. ಸುಮಾರು ಕಡೆ ನಾನು ಹೋದಾಗ ಧರ್ಮಪುರದಲ್ಲಿ ನೋಡಿದೆ, ಅಲ್ಲಿ ಇನ್ನೊಂದು ಕಡೆಗೆ ನಮ್ಮ ಹೆಣ್ಮಕ್ಳ ಹತ್ರ ಮಾತಾಡಿದೆ. ಒಂದು ಹುಡುಗರು ಸ್ವಲ್ಪ ಆಕ್ಟಿವಾಗಿ ಮಾತಾಡಿದ್ರು, ಸಿದ್ದೇಶ ಇದ್ನಲ್ಲ ಪಾಪ ಅವ್ರ ರಿಲೇಷನ್ಸ್ ಅಂತೆ. ಆವಾಗ ಒಂದು ಸ್ವಲ್ಪ ಈಸ್ನಿಂಗ್ ಆಗ್ತಾರೆ. ನಾನಂತೂ ನಂಬಿರೋದು ಗುಣಾತ್ಮಕ ಶಿಕ್ಷಣ. ನಮ್ಮ ಎಫರ್ಟಿಂದ ಎಲ್ಲರೂ 2,000 ಜನನೂ ಆಗ್ತಾರೆ ಅಂತ ನಾನು ಹೇಳಲ್ಲ, ಅಟ್ಲೀಸ್ಟ್ 200 ಜನ
ಏನಪ್ಪ ಅಟ್ಲೀಸ್ಟ್ 100 ಜನ ಪರ್ ಇಯರ್ 50 ಮೆಂಬರ್ಸ್ IIT JEE ಎಂಟ್ರೆನ್ಸ್ ತಗೊಂಡ್ರೆ NITಗೆ ತಗೊಂಡ್ರೆ ಕರೆಕ್ಟ್. ನಮ್ಮ RV ಇಂಜಿನಿಯರಿಂಗ್ ಕಾಲೇಜ್ ತಗೊಂಡ್ರೆ ಅದಕ್ಕಿಂತ ಇನ್ಯಾವುದಿದೆ, ಅದಂತೂ ಖಂಡಿತ ಮಾಡ್ತೀನಿ. ನನಗೆ ಫುಲ್ ಭರವಸೆ. ನನಗೆ ಅನುಭವ ಇದೆಯಲ್ಲ, ನಾನು ಸುಮ್ಮನೆ ಉತ್ಪ್ರೇಕ್ಷೆಗೆ ಹೇಳ್ತಿಲ್ಲ. ನಾನು ಏನೇ ತಿಳಿದನೋ ನಾವು ಜನಗಳನ್ನ ಭೇಟಿ ಮಾಡೋಕ್ಕೆ ಹೋದಾಗ ನನ್ನ ಅನುಭವದ ಮಾತುಗಳು ಬಂದಿದೆ ಆಗಲಿ, ನನ್ನ ಉತ್ಪ್ರೇಕ್ಷೆದೆ ಮಾತುಗಳೇನಲ್ಲ.